ಚಿಕ್ಕಬಳ್ಳಾಪುರ ನಗರದ ಹೊರವಳೆಯ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಬಹುತೇಕ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದರು. ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅತಿಥಿಗಳಾಗಿ ಆಗಮಿಸಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ನಾವು ಎಷ್ಟೇ ಶ್ರಮವಹಿಸಿ ಬೆವರು ಸುರಿಸಿ ದುಡಿದರೂ ದೇವರ ಕೃಪೆ ನಮ್ಮ ಮೇಲೆ ಇರಬೇಕು. ಆಗ ಮಾತ್ರ ನಾವು ಗುರಿ ಮುಟ್ಟಲು ಸಾಧ್ಯ. ಅಂತಹ ಅವಕಾಶ ಕಲ್ಪಿಸಿದ SKDRDP ಸಂಸ್ಥೆ ಆಯೋಜಿಸಿದ ಈ ಕಾರ್ಯಕ್ರಮವು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಕಾರ್ಯಕ್ರಮವಾಗಿದೆ ಎಂದರು. ಅದೃಷ್ಟ ಅಂದ್ರೆ ಏನಂದ್ರೆ ಯಾರಿಗೆ ದೈವಬಲ ಇದೆಯೋ ಅದನ್ನ ಒಬ್ರು ಅದೃಷ್ಟ ಅಂತಾರೆ, ಒಬ್ರಿಗೆ ಏನೋ ಕರೀತಾರೆ. ದೈವಬಲ ಅನ್ನೋದಿದ್ರೆ ಮಾತ್ರ ನಾವು ಏನೋ ಒಂದು ಗುರಿನ ಸಾಧಿಸಬೇಕು ಅಂದ್ಕೊಂಡಿರ್ತೀವಿ, ಆ ಗುರಿನ ಮುಂದಕ್ಕಾಗುತ್ತೆ. ಅಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಪೂಜ್ಯವಾದಂತಹ ಕಾರ್ಯವನ್ನ ನಮ್ಮೆಲ್ಲ ಅಕ್ಕ ತಂಗಿಗಳು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಿರಾ. ನಿಮ್ಗೆಲ್ಲರಿಗೂ, ಕುಟುಂಬದವರಿಗೆಲ್ಲರಿಗೂ, ಜೊತೆಗೆ ನನ್ನ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರಿಗೂ ಈ ಪೂಜೆಯ ಒಂದು ಫಲ ಸಿಗಲಿ ಅಂತ ಹೇಳ್ತಾ. ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಎಂ ಜಯರಾಮ್, ಜನಸೇನಾ ರೈತ ಸಂಘದ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್, ಆರ್ ಆಂಜನೇಯ ರೆಡ್ಡಿ, ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಧನಂಜಯ್, ಇತರೆ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.